ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನೊಂದು ವಿಷಯದ ಬಗ್ಗೆ ಮಾತಾಡಕಂತ ಹೇಳಿ ಬಂದಿದ್ದೀನಿ. ಸೊ ಆ ವಿಷಯ ಕನ್ನಡಿಗರೆಲ್ಲ ಕಾಯ್ತಾ ಇರುವಂತಹ ಒಂದು ವಿಷಯ ಹಾಗೂ ಸಿನಿ ಪ್ರೇಕ್ಷಕರು ಯಾರಿಗೆ ಸಿನಿಮಾದ ಬಗ್ಗೆ ಸ್ವಲ್ಪ ಆಸಕ್ತಿ ಇರುತ್ತೋ ಅವರೆಲ್ಲ ಕಾಯ್ತಿರುವಂತಹ ಒಂದು ಸಿನಿಮಾ ಅದೇ ಕಾಂತಾರ ಚಾಪ್ಟರ್ 1. ನಿಮ್ಮೆಲ್ಲರಿಗೂ ಗೊತ್ತು, ಈ ಕಾಂತಾರ ನಾವು 2022ರಲ್ಲಿ ಬಂದಂತಹ ಕಾಂತಾರವನ್ನ ವೀಕ್ಷಿಸಿ ವಿಶ್ವ ದಾಖಲೆ ಅಂತಾನೆ ಹೇಳ್ಬೋದು. ಒಂದು ವಿಶ್ವ ಮಟ್ಟದಲ್ಲಿ ಕಾಂತಾರ ಏನು ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಕಲ್ಚರ್, ನಮ್ಮ ಕರ್ನಾಟಕದ ಒಂದು ಭಾಗದ ಆ ಮಣ್ಣಿನ ಕಲೆಯನ್ನ, ಆ ಮಣ್ಣಿನ ಸಂಸ್ಕೃತಿಯನ್ನ, ಆ ಮಣ್ಣಿನ ದೇವರುಗಳನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಡುವಂತಹ ಒಂದು ಕೆಲಸವನ್ನ ರಿಷಬ್ ಶೆಟ್ಟಿ ಹಾಗೂ ಅವರ ತಂಡ ಹೊಂಬಾಳೆ ಫಿಲ್ಮ್ಸ್ ಮಾಡಿ. ಇದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಕಾರಣ ಈ ಒಂದು ವಿಷಯ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಕೂಡ ಗೊತ್ತಿರುವಂತಹ ವಿಷಯ, ಅದೇ ಕಾಂತಾರ. ಈಗ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತು ಕಾಂತಾರ ಈಗ ಬರ್ತಿರೋದು ಅದು ಸೀಕ್ವೆಲ್ ಅಲ್ಲ, ಪ್ರೀಕ್ವೆಲ್. ನೋಡಿ, ಸೀಕ್ವೆಲ್ ಅಂತ ಅಂದ್ರೆ ಈಗ ಒಂದು ಕತೆ ನಡೆದಿರುತ್ತೆ, ಅದರ ಮುಂದುವರಿದ ಭಾಗವನ್ನ ಪಾರ್ಟ್ 2 ಮಾಡ್ತಾರೆ. ಆದ್ರೆ ಕಾಂತಾರದಲ್ಲಿ ಒಂದು ಸ್ವಲ್ಪ ಸಣ್ಣ ಬದಲಾವಣೆ, ಒಂದು ವಿಶೇಷವಾದ ರೀತಿಯಲ್ಲಿ ಡೈರೆಕ್ಟರ್ ಚಿಂತನೆಯನ್ನ ನಡೆಸಿ ರಿಷಬ್ ಶೆಟ್ಟಿ ಅವರು ಏನ್ ಮಾಡಿದ್ರು ಅಂತ ಹೇಳಿ, ಪ್ರೀಕ್ವೆಲ್ ಅಂದ್ರೆ ನಾವು ಈ ಹಿಂದೆ ನೋಡಿದೀವಿ ಅದು ಕಾಂತಾರ 2. ನಾವೀಗ ಏನು ನಾಡಿದ್ದು ಅಕ್ಟೋಬರ್ 2 ಏನು ನಾಳೆ, ಇವತ್ತು ಅಕ್ಟೋಬರ್ 1 ಪ್ರೀಮಿಯರ್ ಶೋ ಇದೆ, ನಾಳೆ ಅಧಿಕೃತವಾಗಿ ರಿಲೀಸ್ ಆಗ್ತಾ ಇದೆ ವಿಶ್ವದಾದ್ಯಂತ. ಸೊ ಅವತ್ತು ನಾವು ನೋಡ್ತಾ ಇರೋದು ಕಾಂತಾರ ಚಾಪ್ಟರ್ 1. ಅಂದ್ರೆ ಈ ಹಿಂದೆ ಬಂದಂತಹ ಕಾಂತಾರ ಏನು ನಾವೆಲ್ಲ ನೋಡಿದೀವಿ ಅದರ ಹಿಂದಿನ ಕತೆ. ಚಿತ್ರತಂಡ ಹೇಳುವಂತ ಇದು ಒಂದು ಕದಂಬರು ಇದ್ದಂತಹ ಕಾಲಘಟ್ಟದಲ್ಲಿ ನಡೆಯುವಂತ ಒಂದು ಕತೆ. ಟ್ರೈಲರ್ ನ ನೀವೆಲ್ಲ ಕೂಡ ವೀಕ್ಷಣೆ ಮಾಡಿದ್ದೀರಾ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಿಲ್ಲ. ಸೊ ಟ್ರೈಲರ್ ಏನ್ ಹೇಳುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ರಿಷಬ್ ಶೆಟ್ಟಿ ಅವರು ತಮ್ಮ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡು ಬಂದಂತೆ ಈ ಒಂದು ಕಥೆಯ ಸಾರಾಂಶ, ದ ಪ್ಲಾಟ್ ಏನಂತ ಹೇಳಿದ್ರೆ, ಮಾನವ ಮತ್ತೆ ಅರಣ್ಯ ಅಥವಾ ಮಾನವ ಮತ್ತೆ ಪ್ರಕೃತಿ ನಡುವಿನ ಸಂಘರ್ಷ. ಸೊ ನಮ್ಮ ತುಳುನಾಡು ಅಂತ ನಾವು ಏನ್ ಕರಿತೀವಿ, ನಮ್ಮ ಕರಾವಳಿ ಭಾಗ ತುಳುನಾಡು ಕಲ್ಚರ್ ಪ್ರಕಾರ, ಸೊ ಅಲ್ಲಿ ಒಂದು ಜಾಗ ಅಥವಾ ಒಂದು ಹೊಲ, ಗದ್ದೆ, ತೋಟ, ಈ ತರ ಒಂದು ಕೃಷಿ ಅಂತ ವಿಚಾರಕ್ಕೆ ಬಂದ್ರೆ ಅಲ್ಲಿ ದೈವ ಮೊದಲನೇ ಸ್ಥಾನದಲ್ಲೇ ಬರುತ್ತೆ. ಯಾಕಂದ್ರೆ ಅದನ್ನೊಂದು ಪ್ರೊಟೆಕ್ಟರ್, ಅದನ್ನೆಲ್ಲ ಒಂದು ಕಾಯುವವರು, ಆ ಒಂದು ಮನೆ ಜಾಗ ಇರ್ಬೋದು, ಆ ಒಂದು ತಮಗೆ ಸಂಬಂಧಪಟ್ಟಂತಹ ಕೃಷಿ ಜಾಗಗಳಿರೋದು, ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ದೈವ ಅನ್ನುವಂತ ಒಂದು ಮೂಲ ನಂಬಿಕೆ. ಅದು ಕೂಡ ಸತ್ಯ ಅಂತಾನೆ ಹೇಳ್ಬೋದು. ನಾನು ಕೂಡ ಅದ್ರಲ್ಲಿ ಒಬ್ಬನಾಗಿರೋದ್ರಿಂದ ಸ್ವಲ್ಪ ಹೆಮ್ಮೆಯಿಂದಾನೆ ಹೇಳ್ಕೊಂತೀನಿ. ಸೊ ಇಲ್ಲಿ ಈ ಒಂದು ಟ್ರೈಲರ್ ನೀವು ನೋಡ್ಬೋದು, ಒಂದು ಹೆಂಗಸು ಒಂದು ಮಗುವನ್ನ ಎತ್ಕೊಂಡು ಬೆರ್ಮೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಎರಡು ಚರ್ಚೆ ಬರುತ್ತೆ, ಒಂದು ಎರಡು ವಿಷಯ ಇದೆ. ತುಳುನಾಡು ಪರಶುರಾಮನ ಸೃಷ್ಟಿ ಅಂತಾನು ಹೇಳ್ತಾರೆ, ಹಾಗೆ ಕೋಟಿ ಚೆನ್ನಯ್ಯರ ವಿಷಯ ಕೂಡ ಬರುತ್ತೆ. ಇನ್ನು ಬೆರ್ಮೇರ್ ಅಂತ ಹೇಳಿದ್ರೆ ಆದಿ ದೈವ, ತುಳುನಾಡಿನ ಆದಿ ದೈವ ಅಂದ್ರೆ ಮೊದಲ ದೈವ ಬೆರ್ಮೇರ್. ಸೊ ಇಲ್ಲಿ ನಾವು ಟ್ರೈಲರ್ ನೋಡಿದ್ರೆ ನಾವು ಒಂದು ಮೇಲ್ನೋಟಕ್ಕೆ ಹೇಳ್ಬೋದು, ಓಕೆ, ಬೆರ್ಮೇರ ಹುಟ್ಟು, ತದನಂತರ ಅವರು ಪಡೆದಂತ ಅವ್ರು ಏನು ರಾಜ ಆಗ್ತಾರೋ ಅಥವಾ ಆ ಒಂದು ನಾಯಕತ್ವವನ್ನ ತಗೊಳ್ತಾರೋ, ತದನಂತರ ಅವರು ಹೇಗೆ ದೈವ ಆಗ್ತಾರೋ, ಆ ಒಂದು ನಡುವಿನಲ್ಲಿ ಏನೇನೆಲ್ಲ ಬರುತ್ತೆ. ಸೊ ಇಲ್ಲಿ ಒಂದು ದೈವದ ಆಚರಣೆ ಅಥವಾ ಒಂದು ದೈವ ನೆಲೆಗೆ ಹೇಗ್ ಬಂತು, ಜನರು ಆ ದೈವನ ಹೇಗೆ ನಂಬಿದ್ರು, ಅಥವಾ ಒಂದು ತುಳುನಾಡಿನ ಸೃಷ್ಟಿ, ತುಳುನಾಡಿನ ಆಚರಣೆಗಳು ಹೇಗೆ ಬೆಳಕಿಗೆ ಬಂದು, ಪುರಾತನ ಕಾಲದಿಂದ ಯಾವ ರೀತಿ ಇತ್ತು. ಸೊ ಈ ಒಂದು ಸಂಘರ್ಷ ಆಗಿರ್ಬೋದು, ಅಲ್ಲಿ ಆ ಒಂದು ಭಾಗದ ಜನರಿಗೆ ಕಷ್ಟ ಆದಲ್ಲಿ ಅಥವಾ ಅವರ ಅವನತಿ ಹೊಂದುವ ಕ್ಷಣದಲ್ಲಿ ದೈವ ಬಂದವ್ರನ್ನ ಯಾವ ರೀತಿ ಕಾಪಾಡಬಹುದು ಅಥವಾ ಯಾವ ರೀತಿ ಏನ್ ಮಾಡ್ಬೋದು, ಇದೆಲ್ಲ ಒಂದು ಪ್ಲಾಟ್ ಅಂತ ಹೇಳ್ಬೋದು. ಸೊ ಈ ಹಿಂದಿನ ಕಾಂತಾರದಲ್ಲಿ ಕೂಡ ಅದೇ ಇದ್ದಿದ್ದು, ಅದು ನಿಜನೇ ಕೂಡ, ಆ ಒಂದು ವಾಸ್ತವ. ಅದು ತುಳುನಾಡಿನಲ್ಲಿ ಪ್ರೊಟೆಕ್ಟರ್ ಅಂತ ಹೇಳಿದ್ರೆ ದೈವ ಅಂತ ನಾವು ಹೇಳ್ತೀವಿ. ಸೊ ಇದು ಒಂದು ಕಾಂತಾರದ ಬಗ್ಗೆ. ಇನ್ನು ವೀಕ್ಷಕರೇ, ನಿಮ್ಗೆ ಗೊತ್ತು, ಆಲ್ರೆಡಿ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ ಬುಕಿಂಗ್ ಗಳು ನಡೀತಾನೆ ಇದಾವೆ. ಸೊ ನೀವೀಗ ಇವತ್ತು ಅಕ್ಟೋಬರ್ 1 ಬೆಳಿಗ್ಗೆ ಮಧ್ಯಾಹ್ನ ತನಕ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರ ಕ್ವೆಶನ್, ಪ್ರೀಮಿಯರ್ ಶೋ ಇಲ್ವಾ ಅಂತ ಹೇಳಿ. ಸೊ ಅದಕ್ಕೆ ಸರಿಯಾಗಿ ಒಂದು 11:30-12 ಗಂಟೆ ಸುಮಾರಿಗೆ ಹೊಂಬಾಳೆ ಅವರು ಅಧಿಕೃತವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ, ಪ್ರೀಮಿಯರ್ ಶೋ ಇವತ್ತು ಓಪನ್ ಆಗಿದೆ. ಸೊ ನೀವ್ ಯಾರಾದ್ರೂ ಪ್ರೀಮಿಯರ್ ಹೋಗ್ಬೇಕು, ಪ್ರೀಮಿಯರ್ ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗುವ ಒಂದು ದಿನ ಮುಂಚಿತವಾಗಿ, ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ತಾ ಇದೆ ಅಧಿಕೃತವಾಗಿ, ಇವತ್ತು ನೈಟ್ ಒಂದು ಶೋನ ಅರೇಂಜ್ ಮಾಡ್ತಾರೆ. ಸೊ ಅದು ಪ್ರೀಮಿಯರ್ ಅಂತ ಕರಿತೀವಿ. ಆ ಶೋ ಈಗ ಎಲ್ಲ ಕಡೆ, ಅಂದ್ರೆ ಎಲ್ಲ ಭಾಗದಲ್ಲಿ ಅಂತಲ್ಲ, ಕೆಲವೊಂದು ಮೈನ್ ಸಿಟೀಸ್, ಈಗ ಬೆಂಗಳೂರಲ್ಲಿ, ಶಿವಮೊಗ್ಗ, ಉಡುಪಿ, ಮಂಗಳೂರು, ಈ ತರ ಮೈನ್ ಡಿಸ್ಟ್ರಿಕ್ಟ್ ಅಥವಾ ಮೈನ್ ಸಿಟಿಯನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಕೆಲವೊಂದು ಥಿಯೇಟರ್ ಗಳಿಗೆ ಕೊಟ್ಟಿರ್ತಾರೆ. ಸೊ ಈಗ ಅಲ್ಲಿ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ. ಇವತ್ತು 7 ಗಂಟೆ, 6 ಗಂಟೆ, ಈ ತರ 10 ಗಂಟೆ, 9 ಗಂಟೆ ಈ ತರ ಶೋಗಳು ಕೂಡ ಇದಾವೆ. ಸೊ ನೀವು ಹೋಗ್ಬೇಕು, ಇವತ್ತೇ ನೋಡ್ಬೇಕು ಪ್ರೀಮಿಯರ್ ಶೋ ಅಂತ ಹೇಳುವವರು ಬುಕ್ ಮಾಡ್ಕೊಳ್ಳಿ, ನೋಡಿ.
ಕಾಂತಾರದ ಒಂದು ಅದ್ಭುತವಾದ ಕಾಂತಾರ ಲೋಕಕ್ಕೆ ಹೋಗಿ ಅದನ್ನ ಅನುಭವಿಸಿ, ಈ ಮೂವಿನ ಹಿಂದೂ ಹೇಳಿದ್ವಿ, ಎಲ್ಲರೂ ಹೇಳಿದ್ದಾರೆ ಇದನ್ನ ಕಾಂತಾರ ಕಾಂಟ್ ಬಿ ಎಕ್ಸ್ಪ್ಲೈನ್, ಕಾಂತಾರ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿ. ಸೊ ನಾವು ಅದನ್ನ ಅನುಭವಿಸ್ಬೇಕೇ ಹೊರತು ನಾವು ಒಂದು ವಿವರಣಾತ್ಮಕವಾಗಿ ಹೇಳಲು ಕಷ್ಟನೇ ಅಂತ ಹೇಳ್ಬೋದು. ಸೊ ನಾನು ಕೂಡ ಟಿಕೆಟ್ ಸಿಗ್ಲಿಲ್ಲ ಅಕ್ಟೋಬರ್ 2ಕ್ಕೆ. ಸೊ ಅಕ್ಟೋಬರ್ 5 ಭಾನುವಾರ ಮಣಿಪಾಲ್ನ ಅಯನಾಕ್ಸ್ ಅಲ್ಲಿ ಬುಕ್ ಮಾಡಿದೀನಿ. ಸೊ ನಾನು ಹೋಗ್ತೀನಿ. ತದನಂತರ ಏನ್ ಅನ್ನಿಸ್ತು ಅಂತ ಕೂಡ ನಿಮ್ಗೆ ವಿಡಿಯೋ ಮಾಡಿ ಸಾರಾಂಶವಾಗಿ ನನ್ನ ಅನುಭವ, ನನಗೆ ಅನ್ಸಿದ್ದು ಎಲ್ಲವನ್ನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಟಿಕೆಟ್ಗಳು ಬೇಗ ಬುಕ್ಕಿಂಗ್ ಆಗ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಈ ಒಂದು ಒಳ್ಳೆ ಸಿನಿಮಾನ ಕನ್ನಡಿಗರು ಆ ಹಳೆ ಕಾಂತಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಗೆಲ್ಸೋಣ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ನಮಸ್ಕಾರ.